ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಿಡನಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇಂದು ಬೆಳಗಿನ ಉಪಹಾರ ಸೇವಿಸಿದ ನೂರಾರು ಮಕ್ಕಳು ದಿಢೀರಂತ ಅಸ್ವಸ್ಥಗೊಂಡ ಘಟನೆ ಕಂಡುಬಂದಿದೆ. ಶಾಲೆಯ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಪೋಷಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರೆದಿದೆ. ಹೌದು, ಮುಂಡರಗಿ ತಾಲೂಕಿನ ಬಿಡನಾಳ ಗ್ರಾಮದ ಪಿಎಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಬೆಳಗಿನ ಸವಿ ಊಟ ಉಪಹಾರದ ಸಮಯದಲ್ಲಿ ಭಾರೀ ಅನಾಹುತವೊಂದು ಸಂಭವಿಸಿದೆ. ಶಾಲೆಯಲ್ಲಿ ನೀಡಲಾದ ಬೆಳಗಿನ ಉಪಹಾರವನ್ನ ಸೇವಿಸುತ್ತಿದ್ದಂತೆಯೇ ಸುಮಾರು 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ವಾಂತಿ ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಉಪಹಾರದಲ್ಲಿದ್ದ ಹಲ್ಲಿಯನ್ನ ಗಮನಿಸಿದ ತಕ್ಷಣವೇ ಶಾಲೆಯಲ್ಲಿ ಗೊಂದಲದ ವಾತಾವರಣವು ನಿರ್ಮಾಣವಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಅಸ್ವಸ್ಥಗೊಂಡ ಎಲ್ಲ ಮಕ್ಕಳನ್ನ ತಕ್ಷಣವೇ ಮುಂಡರಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಸತತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಸುದ್ದಿ ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆಯತ್ತ ಧಾವಿಸಿದ ಪೋಷಕರು, ಅಧಿಕಾರಿಗಳು ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ತೀವ್ರವಾಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ನೋಡಿಲ್ಲಲ್ಲ, ನಾವು ನೋಡಿ ಬೇಕಂತ ಮಾಡ್ತೇವೆ ನಾವು ಅಂತಾರ. ಇವ್ರು ಬೇಕಂತ ಮಾಡ್ತೇವೆ ಅಂದಾರ. ಅಲ್ಲಿ ಮೀಟಿಂಗ್ ಇರತ್ತೆ ಅಂತ ಹುಡ್ರಿಗೆ ನೀಡ್ಯಾರಂತೆ. ಸುಮ್ಮನೆ ಕುಂದ್ರಿ, ನೀವು ಸುಮ್ಮನೆ ಕುಂದ್ರಿಸಿ ಅವ್ರಿಗೆ ಉಣ್ಣಾಕ್ ಕೊಟ್ಟು ಮತ್ ಹೊಳ್ಳಿ ಅಡಿಗೆ ಮಾಡಕತ್ತಾರಂತ. ಅದನ್ನ ತೋರ್ಸಾಕ ಇದನ್ನ ಹಾಕ್ಯಾರ, ಅದನ್ನ ತೋರ್ಸಾಕ್ ಮಾಡ್ಯಾರ. ಅವ್ರದ್ದು ಜಗ್ಗ ಸಲ ಆತ್ರಿ ಮೀಟಿಂಗ್ ಹಾಕತ್ತಿ, ಅವ್ರನ್ನ ಬಿಡಿಸ್ವಲ್ರಿ ನಮ್ಮೂರವ್ರು. ರಂಗಪ್ಪ ಪುರೋದ್ ಅಂತ ಹೇಳ್ರಿ. ನನ್ನ ಮಗನ ಈಗ ಬೇರೆ ಕಡೆ ಹಚ್ಚಿದ್ದೀವ್ರಿ ಸಾಲಿಗೆ. ಹೊಳ್ಳಿ 9ನೇ ಹೊಳ್ಳಿ ಇಲ್ಲೇ ಹಚ್ಚಾರ್ರಿ. ನಾವು ಬರ್ದೂರಿಗೆ ಹಚ್ಚಿದ್ದೀವ್ರಿ. ಹೊಳ್ಳಿ ಇಲ್ಲೇ ಹಚ್ಚಿವ್ರಿ. ಬಿಸಿ ಊಟದಾಗ ಏನೋ ಹಲ್ಲಿ ಬಿದ್ದಿತ್ತಂತ ನಾವು ಹೊಲ್ದಾಗಿದ್ದೀವ್ರಿ. ನಮಗೂ ಗೊತ್ತಾಗಿಲ್ಲ. ಫೋನ್ ಹಚ್ಚಿ ಹೇಳಿದ್ಮ್ಯಾಗ ಗೊತ್ತಾಗೈತ್ರಿ, ಬಂದೀವಿ ನಾವು ಇಲ್ಲಿಗೆ. ಆದ್ರೆ ನಮ್ಗ ಬೇಡ್ರಿ, ಬಿಸಿ ಊಟ ಬ್ಯಾಡ್ರಿ. ಹೌದ್ರಿ, ಸಾಲಿ ಅಷ್ಟ ಕಲ್ಸಿ ಹೋದ್ರ ಸಾಕ್ರಿ ನಮ್ಗ. ನಾವು ಬೀಡ್ನಾಗ್ರಿ 250 ಹುಡ್ರು ದವಾಖಾನೆ ಕರ್ಕೊಂಡ್ ಬಂದಿವಿ, ಸರ್ಕಾರಿ ದವಾಖಾನೆಗೆ ಮುಂಡ್ರಿಗೆ. ಬಹಳ ಹುಡ್ರು ತ್ರಾಸ ಮಾಡ್ಕೊಂಡವ್ರಿ. ನಮ್ಗ ಊಟ ಬ್ಯಾಡ್ರಿ, ಶಾಲಿ ಊಟ. ಆಗ ಶಾಲಿ ಕಲ್ಸಿಬಿಡ್ರಿ. ಪಿಟ್ನಾಗ ಬಿದ್ಬಿಡತ್, ಅಲ್ಲಿ ಬಿದ್ದತ್ರಿ, ಅಲ್ಲಿ ಬಿದ್ದತ್ರಿ ಪಿಟ್ನಾಗ. ಅವು ಮತ್ ಮುಂಚಾಗ ಉಂಡ ಬಿಟ್ಟಾರ್ರಿ. ಇಂಕಟ್ಟು ತಾದಾಗ ಬರೋದ್ರಾಗನ ಕಂಡು ಬಿಡತ್ರಿ ಹಲ್ಲಿದು. ಮತ್ ಹುಡ್ರು ವಾಂತಿ ಮಾಡ್ಕೊಳ್ಳೋದು, ಉಸುಲ್ ತಿರುಗಿ ಬೀಳೋದು, ಎಲ್ಲಿ ಹೋಯ್ತು ಅನ್ನಸ್ಕನ ಕಂಡ ಬಿಟ್ಟಾರ. ಹುಡ್ರು ಉಂಡ್ರಲ್ಲ, ಹಂಗ ಬಂದ್ಬಿಟ್ರಿ ದವಾಖಾನೆಗೆ. ನಾವು ಬೆಳಗಿನ ತಿಂಡಿ ತಿನ್ನುವಾಗ ನನ್ನ ತಟ್ಟೆಯಲ್ಲಿ ಹಲ್ಲಿ ಬಿದ್ದಿರುವುದು ಕಾಣಿಸಿತು. ಅದನ್ನು ನೋಡಿ ತಕ್ಷಣ ಎಲ್ಲರಿಗೂ ತಿಳಿಸಿದೆವು. ಆದರೆ ಅಷ್ಟರಲ್ಲಾಗಲೇ ತಿಂಡಿ ತಿಂದಿದ್ದ ಹಲವು ಗೆಳೆಯರಿಗೆ ಹೊಟ್ಟೆ ನೋವು ಮತ್ತು ವಾಂತಿ ಶುರುವಾಗಿತ್ತು ಎಂದು ಉಪಹಾರದಲ್ಲಿದ್ದ ಹಲ್ಲಿ ಗಮನಿಸಿದ ವಿದ್ಯಾರ್ಥಿನಿಯೊಬ್ಬಳು ಕವಿತಾ ಹಡಪದ್ ತಿಳಿಸಿದ್ದಾಳೆ. ನಾವು ಊಟ ನಾಷ್ಟ ಮಾಡತ್ತಿದ್ನ್ಯಾರಿ, ಹಲ್ಲಿ ಬಂತ್ರಿ. ಅದ್ರಾಗ 2 ತುತ್ತು ಊಟ ಮಾಡಿದ್ನ್ಯಾರಿ. 3ನೇ ತುತ್ತು ತಗೊಳಕ್ ಹೋಗಿದ್ದೆ, ಅದ್ರೊಳಗ ಹಲ್ಲಿ ಬಂದ್ಬಿಡ್ತ. ಅಡಿಗೆ ಕರ್ಗೋಯ್ ತೋರ್ಸಿದ್ನೆ, ಅವ್ರು ಕಸ್ಕೊಂಡ್ ಅಡಿಗೆ ಕೊಲೆ ಒಳಗ ಹಾಕಿದ್ರಿ. ಪ್ಲೇಟ್ನಾಗ ಹಾಕಿ ಪಾಡ್ ತೊಳ್ಕೊಟ್ಟ ಮೇಲೆ ಹಾಕ್ಲೇನ ಇನ್ನ ಸ್ವಲ್ಪ ಅಂತ ಅಂದ್ರಿ ಅವ್ರೊಬ್ರ ಅಮ್ಮ. ಆಮೇಲೆ ನಾವ್ ಸುಮ್ನ ಬಂದ್ಬಿಟ್ರಿ. ನನ್ನ ತಾಟ್ನಾಗ ಅಲ್ಲಿ ಬಂದಿತ್ತು. ನನ್ ಜೊತೆ ಇಬ್ಳಾರ ಇದ್ದ. ಟೋಟಲ್ ಇಡೀ ಸ್ಕೂಲ್ ಎಲ್ಲರೂ ಊಟ ಮಾಡಿದ್ರು. ಅದು ಕಣ್ಣ ಮೇಲೆ ಊಟ ಮಾಡಿದ್ರೆ ಕಣ್ಣ ಮೇಲೆ ತೋರ್ಸಿದ್ನಾರಿ, ಅವ್ರು ಸುಮ್ನ ಒಳಗ್ ಹೋಗ್ಬಿಟ್ಟಿದ್ರು.
ಘಟನೆಯ ಮಾಹಿತಿಯನ್ನ ತಿಳಿಯುತ್ತಿದ್ದಂತೆಯೇ ಸ್ಥಳೀಯ ಮುಂಡರ್ಗಿ ಸಿಪಿಐ ಅಯ್ಯನಗೌಡ ಪಾಟೀಲ್ ಅವರು ಅಕ್ಷರ ದಾಸೋಹ ಅಧಿಕಾರಿಗಳು, ವಿಭೂತಿ ಮತ್ತು ಶಿಕ್ಷಣಾಧಿಕಾರಿಗಳು, ಹಣ್ಣಿಗೇರಿ, ಗದಗ ಜಿಲ್ಲಾ ಡಿಎಸ್ಒ ನಾಯಕ ಹೇಮಗಿರೀಶ್ ಹಾವಿನಾಳ್, ಎಸ್ ಪೂಜಾರ್, ನೌಕರರ ಸಂಘದ ಅಧ್ಯಕ್ಷರು ನಾಗರಾಜ್ ಹಳ್ಳಿಕೇರಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಉಪ್ಪಿಟ್ಟಿನಲ್ಲಿ ಒಂದು ಹಲ್ಲಿ ಬಿದ್ದು ಇವತ್ತು ಭಾಳಷ್ಟು ಹುಡುಗರು ಇಲ್ಲಿ ಅಸ್ವಸ್ಥತೆಯಿಂದ ಇದ್ದರು. ನಾವು ಇಲ್ಲಿ ದವಾಖಾನೆ ಒಳಗೆ ಬಂದು ಭೇಟಿಯಾದಾಗ ಎಲ್ಲ ಡಾಕ್ಟರ್ನ ಮತ್ತು ಹುಡುಗರನ್ನ ಎಲ್ಲ ನೋಡಿದಾಗ ಯಾವ್ರಿಗೆ ಒಂದು ಹುಡುಗರಿಗೆ ಜೀವಹಾನಿ ಆಗಂತ ಯಾವುದೇ ಒಂದು ಇದಿಲ್ಲ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ಯಾರೂ ಪಾಲಕರು ಗಾಬರಿ ಆಗದಂಗೆ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ, ಆರಾಮಾಗಿರ್ತಾರಂತ ಎಲ್ಲ ಡಾಕ್ಟರ್ ಧೈರ್ಯವನ್ನು ಹೇಳಿದ್ದಾರೆ. ಸೊ ಈಗ ಬಿಸಿ ಊಟದ ಇದರಲ್ಲಿ ಬಿಡ್ನಾಳ ಸ್ಕೂಲಲ್ಲಿ ಸುಮಾರು ಒಂದು 245 ಸ್ಟೂಡೆಂಟ್ಸ್ಗಳಿಗೆ ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ಏನೋ ಹಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನ್ಯೂಸಲ್ಲಿ ಬಂದ್ಬಿಟ್ಟು ಅದನ್ನು ನೋಡಿದ್ದಾರೆ, ಕಣ್ಣಲ್ಲೇ ನೋಡಿದ್ದಾರೆ. ಸೊ ಒಂದು 245ರಲ್ಲಿ ಅರೌಂಡ್ ಒಂದು 60 to 70 ಮೆಂಬರ್ಸ್ ಅಷ್ಟೇ ಇದನ್ನು ಸೇವಿಸಿದ್ದಾರೆ, ಅದನ್ನು ಫುಡ್ಡನ್ನು. ಸೊ ಯಾವುದೇ ರೀತಿ ಮೇಜರ್ ಕಾಂಪ್ಲಿಕೇಶನ್ ಅಂತೂ ಏನೂ ಆಗಿಲ್ಲ. ಆಮೇಲೆ ಇದು ಆ್ಯಕ್ಚುಲಿ ರೆಪ್ಟೈಲ್ಸ್ ಇದರಲ್ಲಿ ಯಾವುದೇ ಪಾಯ್ಸನ್ಸ್ ಇರೋದಿಲ್ಲ. ಯೂಶಲಿ ಐಡಿಯಲಿ ನಾವೇನು ಇವು ಸ್ನೇಕ್ ಬೈಟು, ಆಮೇಲೆ ಚೇಳು ಇಂಥವೇನು ಕಡ್ದಾಗ ಏನು ವೆನಮ್ಸ್ ಅಂತ ಹೇಳ್ಬಿಟ್ಟು ಅಂತೀವಿ ನಾವು, ಆ ರೀತಿ ಅದು ಪಾಯ್ಸನ್ ಆಗೋದಿಲ್ಲ ಯೂಶಲಿ. ಬಟ್ ಪಾಯ್ಸನ್ ಆಗೋದು ಎದಕ್ಕಂತಂದ್ರೆ ಯೂಶಲಿ ಅಲ್ಲಿ ಅಡ್ಡಾಡಿರ್ತಾವೆ, ಹಲ್ಲಿಗಳು ಅಡ್ಡಾಡಿರ್ತಾವೆ, ಏನಾರು ತಿಂದಿರ್ತಾವೆ, ಅದು ಎಲ್ಲ ಭಾಳ ಹೊತ್ತತನೂ ಒಳಗೆ ಹೋಗಿ ಅಲ್ಲೇ ಇತ್ತಂದ್ರೆ ಅದು ಕಂಟ್ಯಾಮಿನೇಷನ್ ಆಗಿ ಆ ರೀತಿ ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಆಗಿ ಫುಡ್ ಪಾಯ್ಸನಿಂಗ್ ಆಗುವಂಥ ಚಾನ್ಸಸ್ ಇರ್ತಾವೆ. ಆಸ್ ಸಚ್ ಅದರ ವಿಷಯದಿಂದ ಯಾವುದೇ ಕಾಂಪ್ಲಿಕೇಶನ್ ಆಗೋದಿಲ್ಲ ಯೂಶಲಿ ನಾವೇನು ಮನೆಯಲ್ಲಿ ಇರ್ತಾವಲ್ಲ ಹಲ್ಲಿಗಳು ಅಂತದ್ರಿಂದ. ಸೊ ಈಗ ನಾವು ಎಲ್ಲ ನೋಡಿದಾಗ ಯಾವ ಮಕ್ಕಳಿಗೂ ಏನೂ ಮೇಜರ್ ತೊಂದರೆಗಳು ಅಂತೂ ಏನೂ ಇಲ್ಲ. ನಿರ್ಲಕ್ಷ್ಯ ವಹಿಸಿದ ಅಡುಗೆ ಸಿಬ್ಬಂದಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪೋಷಕರು ಮತ್ತು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.